ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮಾರಿದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ. ಇವತ್ತು ಈ ಬಿಸಿಲಲ್ಲಿ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ನೀವು ಆಲ್ರೆಡಿ ತಂಬಲ್ಲಿ ನೋಡಿರ್ತೀರ, ಒಂದು ತೊಟ್ಟಿಯ ಕಥೆಯಿಂದ. ನಿಜ, ನಮ್ಮಿತ್ತು ಬಂದಾಗಿಂದ ಅಂದರೆ ತುಂಬ ದಿನವೇ ಆಗ್ಬಿಟ್ಟಿತ್ತು ಈ ತೊಟ್ಟಿನ ತೊಳೆದು. ಅದು ನಾನು ಬಿಫೋರ್ ವೀಡಿಯೋ ಮಾಡ್ಕೋಬೇಕಾಗಿತ್ತು, ಬಟ್ ಅವಾಗ ನಾನು ಮಾಡ್ಕೊಳಕ್ಕಾಗಲಿಲ್ಲ, ನಾನು ಬಂದಿರಲಿಲ್ಲ ಇಲ್ಲಿಗೆ. ಅವ್ನು ಬಂದು ನೋಡಿಬಿಟ್ಟು ನಾವು ಹೇಳಿದ್ದೆ ಈ ತೊಟ್ಟಿಲ ಆಟಾಡ್ತಿದ್ವಿ ಅಂತ, ಅದಕ್ಕೆ ನಾನು ಆಟಾಡ್ತೀನಿ ಅಂತ ಹೇಳಿ ತೊಳಿಸ್ಕೊಂಡು ನೀಟಾಗಿ ಇವಾಗ ಆಡ್ತಾಯಿದ್ದಾನೆ. ಬನ್ನಿ ತೋರಿಸ್ತೀನಿ. ಈ ಚೊಂಬಂತೂ ನಾವು ಬಂದು ಆಟಾಡ್ತಿದ್ದಾಗಿಂದನೂ ಆಯಿತು. ಅಮ್ಮ ಫೋನ್ ಎತ್ತು ಮಾಡ್ಗು. ನೋಡಿ ನಮ್ಮ ವಿಜಿನುವೆ ಮಕ್ಕಳ ಜೊತೆ ಮಕ್ಕಳಾಗ ಆಟ ಬಂದಿಲ್ಲ. ಹಾಂ, ಈಗ ಅವನು ನನ್ನ ಮಗನ ಆಟ ಆಡಿಸ್ತಾನೆ. ವಿಡಿಯೋ ಮಾಡಿ ಏ ಈ ಜಡೀತು ನೋಡಿ. ನಮ್ಮ ರಮ್ಮು ಅಲ್ಲಿ ಕಿರ್ಕೊಂಡು ನೋಡ್ತಾವಳೆ. ಅವಳು ಒಂದು ಕಾಲದಲ್ಲಿ ಇಲ್ಲಿ ಆಟ ಆಡ್ದವಳೆ ಅಲ್ವ ರಮ್ಮ? ಹೇಳು ರಮ್ಮು. ಆದ್ರೆ ಭಯ ಆಯ್ತಿತ್ತು, ಎಷ್ಟು ಬೆಳಕೊಂಡಿತ್ತು ಆಗ. ಹ್ಞೂ, ಇಲ್ಲೆಲ್ಲ ಸುತ್ತ ಇಲ್ಲೆಲ್ಲ ಫುಲ್ಲು ಆಮೇಲೆ ತುಂಬ ಒಂಥರ ಗಿಡಗಳೆಲ್ಲ ಜಾಸ್ತಿ ಬೆಳ್ಕೊಬಿಟ್ಟಿತ್ತು. ಇವಾಗ ನೋಡಿ ತೊಟ್ಟಿ ಪಕ್ಕದಲ್ಲೇ ಬಾಳೆ ಗಿಡ ಹಾಕೋರೆ. ನೀರು ಹೊಂಟಾಯ್ತು ಅನ್ಸುತ್ತೆ. ಇಲ್ಲಿ ಮುಟ್ಟದ ಮುಣಿ ಸೊಪ್ಪಿತ್ತು, ಇವಾಗ ಅದೆಲ್ಲ ಇಲ್ಲ, ಕಿತ್ತಾಕ್ಬಿಟ್ಟವ್ರೆ. ಆಮೇಲೆ ಇಲ್ಲಿ ನೋಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದಾರೆ. ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ? ಇವಾಗ ಅಡುಗೆಗೆಲ್ಲ ಇಲ್ಲಿಂದನೇ ಕಿತ್ಕೊಬರ್ತಾರೆ. ಆಮೇಲೆ ತುಂಬ ದೂರದಲ್ಲಿ ಕಾಂಪೌಂಡ್ ಇರೋದು. ಮೊದಲು ಆ ಥರ ಕಾಂಪೌಂಡು ಕಳಿಸಿರ್ಲಿಲ್ಲ ಅಲ್ವರಮ್ಮ? ಆದರೆ ತುಂಬ ಹತ್ರದಲ್ಲಿ ಇತ್ತು ಅನಿಸ್ತಿತ್ತು. ಯಾರಿಗೂ ಪ್ರವೇಶ ಇಲ್ಲ, ನಮಗೆ ಗೊತ್ತು. ಯಾರಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ಲ. ಇಲ್ಲಿ ನಮ್ಮ ಫ್ಯಾಮಿಲಿಯವ್ರು ಕೆಲಸ ಮಾಡೋದ್ರಿಂದ, ಮತ್ತು ನನ್ನ ತಮ್ಮನೂ ಅಡುಗೆ ಕೆಲಸ ಮಾಡೋದ್ರಿಂದ ಇದು ಮಾಡೋದು. ಇಲ್ಲಿನೇ ನೋಡಿ ಬಟ್ಟೆ ಒಗೆಯೋದು. ನೋಡಿ ಇಲ್ಲಿಂದನೇ ಮಾವಿನಕಾಯಿ, ಸೀಬೆಕಾಯಿ, ಸಪೋಟು ಬಂದಿದ್ದು ತಗ್ದಂಗೆ ಇವತ್ತು ಒಂದೇ ದಿನ ನಮ್ಮ ವಿಜಿ ತೊಯ್ತು ಆಟ ಆಡ್ತಾ ಇರೋದು. ನೋಡಿ ನಿಜವಾಗ್ಲೂ ಗಂಡು ಮಕ್ಕಳು ಪುಣ್ಯ ಮಾಡಿರೋದು. ತುಂಬಾ ಚೆನ್ನಾಗಿದೆ. 4 ಗಂಟೆ ಆಗೋದ್ರಂತೂ ಇಲ್ಲೇ ಓಡಾಡ ಅಷ್ಟು ಸೊಳ್ಳೆ. ಇದು ಎರಿಸ್ಬೇಡ್ದು ನೀರ, ತಲೆಗೆಲ್ಲ ಮಾಡ್ಕೋಬೇಡ. ಇದು ಖುಷಿ ನೋಡಪ್ಪ. ಎಳಿಬಿಡ್ದು ಇದ್ರೊಳಗಡೆ ತುಂಬ್ಕೊಬಿಟ್ಟು. ನೀವು ಈ ಸಮ್ಮರಲ್ಲಿ ಎಲ್ಲೋಗಿ ಆಟ ಆಡಿದ್ದೀರಾ ನೀರಲ್ಲಿ ಅಂತ ಕಮೆಂಟ್ ಮಾಡಿ ನೋಡಿ. ಆಮೇಲೆ ನಿಮಗೆ ಕಳಿಸ್ಕೊಟ್ಟಿದ್ದು ಯಾರು ಅಂತಾನು ಕೂಡ ಕಮೆಂಟ್ ಮಾಡಿ. ನನ್ನ ಮಗನಿಗೆ ನಮ್ಮ ಬೀಚಿ ಅವರು ಕಲಿಸ್ಕೊಡ್ತಾ ಇದ್ದಾರೆ ನೋಡಿ. ವೆರಿ ಗುಡ್, ವೆರಿ ಗುಡ್. ಹಂಗೆ ಇತ್ತು. ದಿನ ಈ ಥರ ಏನು ಸ್ನಾನ ಮಾಡ್ಬೋದು, ಏಕೆಂದರೆ ನಾವಂತೂ ಬರೋ ಅಷ್ಟಲ್ಲೆಲ್ಲ ಈ ಥರ ಗಲೀಜಾಗ್ಬಿಟ್ಟು. ನೋಡಿ ಹೆಂಗೆ ಎಂಜಾಯ್ ಮಾಡ್ತಾರೆ ಅವರಿಬ್ರು. ನಾವಿಬ್ರು ನೋಡಿ ಹೇಳ್ಕೊತಿದ್ದೀವಿ. ನಾವು ಇಳಿಬೇಕು ಅಂತ ಆಸೆ, ಬಟ್ ನೆಗಡಿ ಗಿಗಡಿ ಆಗ್ಬಿಡುತ್ತೆ ಅಂತ ಒಂದು ಭಯ. ಅಂದರೆ ಇಲ್ಲಿ ಓಪನ್ ಪ್ಲೇಸ್ ಅದಕ್ಕೆ ಭಯ. ಆಮೇಲೆ ನೀನು ಬಂದು ಹೇಳ್ಬೋದು, ಇದರಲ್ಲಿ ನಾನು ಆಟ ಆಡಿ, ಮಮ್ಮಿನೂ ಆಟ ಆಡಿದ್ಲು.
ಮಾತಾಡ್ತಾನೆ ಖುಷಿ ಖುಷಿಯ ಕಾಲ್ KG ಮಾಂಸ ಹೆಂಗಾಡ್ತೈತೆ ನೋಡು. ಸಾಕು ಬಾ ಹೋಗವ. ಎಷ್ಟೊತ್ತು ಆಟ ಆಡಿದ್ವಿ ಸಾಕು. ಇತ್ತು ಅವರೆಲ್ಲ ಆಟ ಆಡ್ತವ್ರೆ. ನಾವು ಆಟ ಆಡೋಕ್ಕೆ ಅಂದರೆ ಈಗ ಒಂದು ಒಳ್ಳೆ ಈ ಥರ ಹೋದಾಗ ಆಟ ಆಡ್ಬೋದು. ಇದು ಒಂಥರ ಪಬ್ಲಿಕ್ ಪ್ಲೇಸ್ ಥರ ಒಂಥರ ಭಯ, ಅಲ್ಲಿ ಯಾರು ಬಂದುಬಿಡ್ತಾರೋ ಅಂತ. ಸೊ ಹಾಗಾಗಿ ನಾವು ಆಟ ಆಡಲಿಲ್ಲ. ನಾನು ಮತ್ತು ರಮ್ಮು ಹಾಗೆ ಸುಮ್ಮನೆ ಕೂತಿದ್ದು ಸಾಂಗಿಂಗ್ ಹಾಕೊಂಡು ಅವ್ರು ಆಡೋದನ್ನ ನೋಡಿಕೊಂಡು ಕೂತಿದ್ವಿ. ಈಗಿತ್ತು ಚಿಕ್ಕ ಅವರಿದ್ದಾಗಲೇ ಲೈಫ್ ಚೆನ್ನಾಗಿರುತ್ತೆ. ಎಲ್ಲಿ ಬೇಕು ಆಡ್ಬೋದು, ಎಲ್ಲಿ ಬೇಕು ಕುಣಿಬೋದು. ಹೆಣ್ಮಕ್ಳಿಗೆ ಅಷ್ಟೊಂದು ಫ್ರೀಡಮ್ ಇರಲ್ಲ. ಬೆಳೀತಾ ಫ್ರೀಡಮ್ ಇರಲ್ಲ ಅನ್ನೋಕ್ಕಿಂತ ಸೇಫ್ಟಿ ಇರಲ್ಲ ಅಷ್ಟೇ. ನೋಡಿ ಇದು ನಮ್ಮ ಕೊಟ್ಟಿರೋದು. ರಾಮ ಆಂಟಿಕಲ್ ಕೊಡು. ನೋಡಿ ಒಣಗಾಕ ರಾಮ ಆಂಟಿಕಲ್ ಕೊಡು ಅಂದ್ರೆ ಎಲ್ಲ ಆಗ್ತಿದ್ಯಾ? ಇದು ನಮ್ಮ ಅಪ್ಪಂಗೆ ಕೊಟ್ಟಿರೋ ರೂಮು ಐರನ್ ಮಾಡೋಕ್ಕೆ. ಇಲ್ಲೇ ನಮ್ಮ ಅಪ್ಪ ಐರನ್ ಮಾಡೋದು ಆಯಿತಾ. ನೋಡ್ಕೊಳ್ಳಿ, ಇಲ್ಲೆಲ್ಲ ಬಟ್ಟೆ ಇಟ್ಕೊಂಡವ್ರೆ ಐರನ್ ಮಾಡಿಕೊಡೋಕ್ಕೆ. ಅಷ್ಟೇ, ಗಲೀಜಾಗಿ ಇಟ್ಕೊಂಡಿಲ್ಲ, ಐರನ್ ಮಾಡೋ ಬಟ್ಟೆ. ಅದು ಗೆಸ್ಟ್ ಹೌಸ್ ಅಂತ, ಗೆಸ್ಟ್ಗಳು ಬೆಳೆಸಿರೋದು. ಹಂಗೆ ನಾವು ಸ್ಕೂಲ್ಗೆ ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ಗೇಟ್ ನೋಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳೋರು ಒಳಗಡೆ ಏನಿರುತ್ತೆ ನೋಡಿ. ಇದು ಗಣಪತಿ ದೇವಸ್ಥಾನ. ಅವತ್ತು ಹಾಕಿದ್ನೆಲ್ಲ ಪಿಚ್ಚೋದಿದ್ದೇನೆ, ಸಾಕಾಗೈತೆ. ಹಂಗೆ ಎಲ್ಲರೂ ಕೇಳ್ತಾ ಇದ್ರು ಏನಿರುತ್ತೆ ಅಂತ. ಅಲ್ಲಿ ಏನೂ ಇರಲ್ಲ, ಬರೀ ಮನೆಗಳೇ ಅಂದರೆ ಕೇಳ್ತಿರ್ಲಿಲ್ಲ. ಬಟ್ ನಮಗೆ ದೇವಸ್ಥಾನದ್ದು ಫುಲ್ಲು ಅಂದರೆ ಸುತ್ತನೂ ಗಿಡಗಳು, ಹೂಗಳು ನೋಡಿ. ಈ ಥರ ಒಬ್ಬೊಬ್ರಿಗೆ ಒಂದೊಂದು ಬಿಲ್ಡಿಂಗಲ್ಲಿ 3 ಜನ ವರ್ಕರ್ಸ್ಗೆ ಅಂತ ಇರ್ತಾರೆ. ಸೇಮ್ ಎಲ್ಲ ಒಂದೇ ಥರನೇ ಬಿಲ್ಡಿಂಗ್ ಇರುತ್ತೆ, ಬಟ್ ಸ್ವಲ್ಪ ಗ್ಯಾಪ್ ಇರುತ್ತೆ ಅಷ್ಟೇ. ಚೆನ್ನಾಗಿದೆ. ಬಟ್ ನೈಟ್ ಅಂತ ಇಲ್ಲಿ ಓಡಾಡೋಕ್ಕಾಗಲ್ಲ, ಏಕೆಂದರೆ ನೋಡಿ ಗಿಡಗಳು ಇಷ್ಟೊಂದು ಇರೋದ್ರಿಂದ ಹೆವಿ ಸೊಳ್ಳೆ. ಮತ್ತು ಪಾರ್ಕಿಂಗ್ ಇಲ್ಲಿ ನಮ್ಮ ವಿಜಿ ಅಡುಗೆ ಮಾಡೋಕ್ಕೆ ತಗೊಂಡಿರೋದು. ವಿಜಿ ಅವ್ರ ಕ್ಯಾಂಟೀನ್ ಅದು ನೋಡಿ. ಸುಮ್ಮನೆ ಇದೇ ಒಂದು ಊರ ಥರ ಇರೋದು ಅಲ್ಲ ವಿಜಿ. ಒಳಗಡೆ ಇನ್ನೂ ಐತೆ, ಬಟ್ ನಾವಿಲ್ಲಿ ಮೇಲ್ಗಡೆ ಅಂದರೆ ಸ್ವಲ್ಪ ಬೇಗ ಮಳೆ ಬೇರೆ ಫ್ಲವರ್ ಥರ ಅದನ್ನ ಕಟ್ ಮಾಡಿಬಿಟ್ಟು ಬೇಡ ರೋಡಲ್ಲಿ ಆ ಕಡೆ ಈ ಕಡೆ ಸ್ಟಾರ್ಟಿಂಗಲ್ಲೇ ಗೇಟ್ ಹತ್ರನೇ ಸಾಕಾಗ ಕಾಣಿಸ್ತು ಗೊತ್ತಾ. ನೋಡಿ ಎಂಟ್ರೆನ್ಸ್ ಈ ಥರ ಬರುತ್ತೆ. ಇಲ್ಲಿ ಲೈಟ್ ಕಂಬಗಳಿದೆಯಲ್ವಾ, ಅಲ್ಲಿ ಪಕ್ಕ ಒಂದೊಂದು ಮರಗಳಿತ್ತು, ಅದೆಲ್ಲ ಕಡ್ದುಬಿಟ್ಟವ್ರೆ. ಈಗ ಹೊಸ ಮರ ಹಾಕವ್ರೆ. ಮಳೆ ಬೇರೆ ಬರೋ ಥರ ಇದೆ, ಅದಕ್ಕೆ ಬೇಗ ಬೆಳಿತಾರೆ ನೋಡಿ. ಒಳಗಡೆನೆ ಕಬ್ಬು, ಮಾವಿನ ಗಿಡ, ಸಪೋಟ, ಸೀತಾಫಲ, ಆಮೇಲೆ ನವಿಲ್ಗಳಿದೆ ಅಲ್ವಾ ವಿಜಯ.
ಜಾಸ್ತಿ ಸೊಳ್ಳೆಗಳು ಸೊಳ್ಳೆಗಳಂತೂ ಜಾಸ್ತಿನೇ ಇದೆ. ಮಕ್ಕಳಿಗೆ ನೋಡಿ ಎಂಟ್ರೆನ್ಸ್ ಇಲ್ಲಿ ಸ್ಟೋರ್ ಕೂಡ ಮಾಡ್ತಾ ಇದ್ದಾರೆ. ಹೈವೇ ರೋಡ್ ಥರ ಎಲ್ಲ ಇದಾಗ್ಬಿಟ್ಟಿತ್ತು ಅಂತ. ಹಾಗೇನೆ ಆದರೂ ಹೋಗೋಕ್ಕಾಗಲ್ವಂತೆ. ಯಾಕೆ ಸುಮ್ಮನೆ ಯಾರನ್ನೂ ಬಿಡಲ್ವಂತೆ. ಅದರಲ್ಲೂ ಹೆಣ್ಮಕ್ಳಂತೂ ನೋ ಎಂಟ್ರಿ ಅಂತೆ. ಯಾಕೆಂದರೆ ಅಲ್ಲಿ ತುಂಬ ಧೂಳು ಮತ್ತು ಫ್ಯಾಕ್ಟ್ರಿ ಅಲ್ವಾ ಅಲ್ಲಿ. ಅದು ನೋಡಿ ಆಲ್ರೆಡಿ ಇವಾಗ ರೋಡೆಲ್ಲ ಇಲ್ಲಿ ಕಾಂಟ್ರಾಕ್ಟ್ ನಡೀತಾ ಇದೆ. ಇಲ್ಲಿಗಂತೂ ನೋಡಿ ಇಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿರೋದು, ಬಟ್ ಆಗಲ್ವಂತೆ. ಅಲ್ಲಿ ಎಂಪ್ಲಾಯನ್ಸ್ಗಳು ಬಿಟ್ಟರೆ ಬೇರೆ ಯಾರೂ ಹೋಗೋ ಚಾನ್ಸಸ್ ಇಲ್ಲ. ಅಲ್ಲಿ ವರ್ಕ್ ಮಾಡೋ ಫ್ಯಾಮಿಲಿ ಅವ್ರನ್ನೂ ಕರ್ಕೊಂಡು ಹೋಗಲ್ವಂತೆ. ಹೋಗ್ತಾ ಇರೋದು ನೋಡಿ, ಊಟಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೂ ಕೂಡ ಶಿಫ್ಟ್ ವೈಸ್ ಇರುತ್ತೆ. ಬಟ್ ಇಲ್ಲಿ ವರ್ಕ್ ಮಾಡ್ತಾ ಇರೋರು ಆಲ್ಮೋಸ್ಟ್ ತಮಿಳ್ನಾಡವ್ರೆ ಅಲ್ಲ. ಹಾಂ, ಇಂಜಿನಿಯರಿಂಗ್ ಎಲ್ಲ ಇಂಜಿನಿಯರ್ಸ್ ಎಲ್ಲ